ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಂಡೆಕಾಯಿ ಉಪಯೋಗಿಸಿ ಒಂದು ಸೂಪರ್ ಟೇಸ್ಟಿಯಾಗಿರುವ ಪಲ್ಯ ರೆಡಿ ಮಾಡ್ತಾ ಇದ್ದೇನೆ. ಸೊ ಇದು ಬಂದುಬಿಟ್ಟು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿರ್ತದೆ. ಸೊ ಹಾಗೆಯೇ ಅನ್ನ ಜೊತೆಗೆ ತಿಂದ್ರಂತೂ ಒಂದು ತುತ್ತು ಜಾಸ್ತಿನೇ ತಿನ್ಬೋದು ಅಂತಲೇ ಹೇಳ್ಬೋದು. ಸೊ ಇದು ಕ್ವಿಕ್ಕಾಗಿ ಆಗ್ತದೆ. ಹಾಗಾಗಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಪಾತಿ ಎಲ್ಲ ಮಾಡುವಾಗ ಈಸಿಲಿ ಒಂದು 10 ನಿಮಿಷದಲ್ಲಿ ರೆಡಿ ಮಾಡಬಹುದು. ಸೊ ಹಾಗಾದರೆ ಇಷ್ಟೊಂದು ಟೇಸ್ಟಿ ಮಾತ್ರ ಅಲ್ಲ, ಇದು ತುಂಬಾ ಹೆಲ್ದಿ ಕೂಡ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾದರೆ ಇಷ್ಟೊಂದು ಹೆಲ್ದಿ ಆಗಿರುವ ಈ ಪಲ್ಯವನ್ನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ನಾನೊಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ. ಸೊ ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಸೊ ಫಸ್ಟಿಗೆ ಬೆಂಡೆಕಾಯನ್ನು ತೊಳೆದು ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ಕಟ್ ಮಾಡಿದ್ದೇನೆ. ನೀವು ಯಾವ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು. ಈ ರೀತಿ ಕಟ್ ಮಾಡೋದ್ರಿಂದ ಮಸಾಲೆ ಏನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಈ ಬೆಂಡೆಕಾಯಿಗೆ ಮಿಕ್ಸ್ ಆಗ್ತದೆ. ಹಾಗಾಗಿ ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಸೊ ಇದು ಈ ರೀತಿ ನಾವು ಎಣ್ಣೆಯಲ್ಲಿ ಮೊದಲಿಗೆ ಬೆಂಡೆಕಾಯಿಯನ್ನು ಫ್ರೈ ಮಾಡೋದ್ರಿಂದ ಆ ಬೆಂಡೆಕಾಯಿಯಲ್ಲಿ ಲೋಳೆ ಏನು ಬರ್ತದೆ ನೋಡಿ, ಅದೆಲ್ಲ ಹೊರಟೋಗ್ತದೆ. ಸೊ ಹೆಚ್ಚಿನವರು ಬೆಂಡೆಕಾಯಿಯಲ್ಲಿ ಲೋಳೆ ಬರ್ತದೆ, ಸೊ ಏನೋ ಅಂಟು ಥರ ಇರ್ತದೆ ಅಂತಲೇ ತಿನ್ನೋದಿಲ್ಲ. ಸೊ ಒಮ್ಮೆ ಈ ರೀತಿ ಪಲ್ಯ ಮಾಡಿ ನೋಡಿ, ಸೂಪರ್ ಆಗಿರ್ತದೆ. ನೆಕ್ಸ್ಟ್ ಟೈಮ್ ಖಂಡಿತ ನೀವು ಬೆಂಡೆಕಾಯಿ ತಗೊಂಡು ಇದೇ ರೀತಿ ಮಾಡೇ ಮಾಡ್ತೀರಿ. ಸೊ ಯಾಕಂದರೆ ಈ ರೀತಿ ಮಾಡೋದ್ರಿಂದ ನೋಡಿ, ಈಗ ನೋಡಿ ಜಾಸ್ತಿ ಆಗ್ತದೆ ಆ ಲೋಳೆ, ಅಂದರೆ ಜಾಸ್ತಿ ಆಗಿ ಆ ಲೋಳೆ ಥರ ಏನಿರ್ತದೆ ನೋಡಿ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತದೆ. ಸೊ ಚೆನ್ನಾಗಿ ಒಂದು ಒಳ್ಳೆ ಘಮ ಬರ್ತದೆ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಇದು ಹೇಗೆ ಗೊತ್ತಾಗೋದಂದರೆ ಇದು ಫ್ರೈ ಆಗಿದೆ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ. ಸೊ ಈಗ ತುಂಬ ಲೋಳೆ ಬರ್ತಾ ಉಂಟಲ್ಲ, ಕ್ರಮೇಣ ನೀವು ನೋಡಿ ಈ ರೀತಿ ಫ್ರೈ ಮಾಡ್ತಾ ಇರುವಾಗಲೇ ಆ ಲೋಳೆಲ್ಲ ಕಮ್ಮಿ ಆಗ್ತದೆ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಅದೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಎಷ್ಟು ಲೋಳೆ ಥರ ಕಾಣ್ತಾ ಉಂಟು. ಹೆಚ್ಚಿನವರು ಈ ಬೆಂಡೆಕಾಯಿ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ, ಯಾಕಂದರೆ ಇದರಲ್ಲಿ ಕಫ ಆಗ್ತದೆ ಈ ರೀತಿ ಅಂತ. ಆದರೆ ಇದರಲ್ಲಿ ಎಷ್ಟೋ ಆರೋಗ್ಯಕರ ಪ್ರಯೋಜನಗಳಿವೆ. ಆದರೆ ಈ ರೀತಿ ಲೋಳೆ ಬರೋದು ನಿಲ್ಲಿಸ್ತದೆ ನೋಡಿ. ಆ ರೀತಿ ಮಾಡೋದ್ರಿಂದ ನಿಮಗೆ ಕಫದ ಪರಿಣಾಮ ಕೂಡ ಆಗೋದಿಲ್ಲ. ಸೊ ನೋಡಿ ಈಗ ಹೇಗೆ ಆಗಿದೆ ನೋಡಿ, ಇಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಈಗೇನು ಇನ್ನೊಂದು 2 ಚಮಚದಷ್ಟು ಎಣ್ಣೆ ಹಾಕ್ತೇನೆ. ಸೊ ಇದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಮಾಡೋದ್ರಿಂದ ಈ ಚಪಾತಿಗೆಲ್ಲ ಸೂಪರ್ ಆಗಿರ್ತದೆ ತಿನ್ನಲಿಕ್ಕೆ. ಸೊ ನೀವು ಅನ್ನದ ಜೊತೆಗೆ ಏನಾದ್ರು ತಿನ್ನೋದಾದರೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ. ಇಲ್ಲಿ 2 ಚಮಚ ಹಾಕುವ ಬದಲು 1 ಟೀ ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ಸೊ ನಾನು ಚಪಾತಿಗೋಸ್ಕರ ಮಾಡ್ತಾ ಇರೋದು. ಸೊ ಹಾಗಾಗಿ 2 ಚಮಚ ಆಗುವಷ್ಟು ಹಾಕಿದ್ದೇನೆ. ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ನಂತರ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಅದರ ಜೊತೆಗೇ ಸ್ವಲ್ಪ ಕರಿಬೇವಿನ ಎಲೆಗಳು, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕದೇ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಆದರೆ ಮಕ್ಕಳೆಲ್ಲ ತಿನ್ನಲಿಕ್ಕೆ ಜಾಸ್ತಿ ಕೇಳಲ್ಲ ಅಂತ ಹೇಳಿ ನಾನು ಈ ರೀತಿ ಪೇಸ್ಟ್ ಥರ ಮಾಡಿ ಹಾಕಿದ್ದೇನೆ. ಸೊ ಇನ್ನು ಈ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಇದ್ದು ಮತ್ತು ಈರುಳ್ಳಿದು ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಮೆಣಸಿನಕಾಯಿ ಏನು ಹಾಕ್ತೇ ಇಲ್ಲ, ಸ್ವಲ್ಪ ಚಿಲ್ಲಿ ಪೌಡರ್ ಮಾತ್ರ ಹಾಕ್ತೇನೆ. ಸೊ ಅದೇ ಸೂಪರ್ ಆಗಿರ್ತದೆ. ಮತ್ತು ಇಲ್ಲಿ ನಾನು ತೆಂಗಿನ ತುರಿ ಕೂಡ ಬಳಸ್ತಾ ಇಲ್ಲ, ಮಸಾಲೆಗಳಲ್ಲೇ ತುಂಬಾ ಟೇಸ್ಟಿ ಆಗುವ ಥರ ಮಾಡ್ತೇನೆ. ಸೊ ಯಾವಾಗಲೂ ಒಂದೇ ಥರ ಬೆಂಡೆಕಾಯಿಯನ್ನು ತಿನ್ನುವ ಬದಲು ಬೇರೆ ಬೇರೆ ಟೈಪಲ್ಲಿ ಮಾಡಿ ನೋಡಬೇಕು. ಆಗಲೇ ನಮಗೆ ಗೊತ್ತಾಗೋದು ಯಾವ ಟೈಪಲ್ಲಿ ಮಾಡಿದರೆ ಟೇಸ್ಟ್ ಆಗ್ತದೆ ಅಂತ. ಸೊ ಹಾಗೆಯೇ ನೀವು ಕೂಡ ಇದೊಂದು ಟ್ರೈ ಮಾಡಿ. ಸೊ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಈ ಟ್ರೈ, ಯಾಕಂದರೆ ತುಂಬಾ ಟೇಸ್ಟ್ ಅಂತೂ ಆಗೇ ಆಗ್ತದೆ. ಸೊ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮೆಲ್ ಹೋಗಿದೆ. ಸೊ ಈಗ ಒಂದು ಸಣ್ಣ ಸೈಜ್ ಟೊಮೆಟೊವನ್ನು ಹಾಕಿದ್ದೇನೆ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು. ಸೊ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಾಗೆಯೇ ಸ್ವಲ್ಪ ಇದು ಸಾಫ್ಟ್ ಆಗಬೇಕು. ಸೊ ಒಂದು 2 ನಿಮಿಷಗಳ ಕಾಲ ಹಾಗೆಯೇ ಫ್ರೈ ಆಗಲಿ. ಸ್ವಲ್ಪ ನಡುವಲ್ಲಿ ಸೌಟ್ ಆಗ್ತಾ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಈ ಬೆಂಡೆಕಾಯಿಯನ್ನು ನಿಯಮಿತವಾಗಿ ತಿಂತಾ ಬಂದರೆ ಶುಗರ್ ಕಾಯಿಲೆ ಇರ್ತದಲ್ಲ, ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರ್ತಾರಲ್ಲ, ಆ ಮಧುಮೇಹ ಸಮಸ್ಯೆ ಕೂಡ ಕಮ್ಮಿ ಆಗ್ತದೆ ಅಂತಲೇ ಹೇಳಬಹುದು. ಸೊ ಈಗ ನೋಡಿ ಬೆಂಡೆಕಾಯಿ ಹಾಕಿದ್ದೇನೆ. ಫ್ರೈ ಮಾಡಿದಂತಹ ಬೆಂಡೆಕಾಯಿಯನ್ನು ಹಾಕಿಬಿಟ್ಟು ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ.
ಹುಡಿ ಉಪ್ಪು, ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಹಾಗೆಯೇ ಬೇರೆ ಮಸಾಲೆಗಳನ್ನು ಇದೇ ಟೈಮಲ್ಲಿ ಆ್ಯಡ್ ಮಾಡ್ತೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಆ್ಯಡ್ ಮಾಡ್ತೇನೆ. ಹಾಗೆಯೇ 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ನಿಮ್ಮ ಖಾರಕ್ಕೆ ಅನುಗುಣ ಆಗುವಷ್ಟು ಹಾಕ್ಕೊಳ್ಬಹುದು ರೆಡ್ ಚಿಲ್ಲಿ ಪೌಡರ್. ನಂತರ ಉಪ್ಪು ಖಾರ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸೊ ಇದೆಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಸಕ್ಕರೆಯನ್ನು ಯೂಸ್ ಮಾಡೋದ್ರಿಂದ ಈ ಹಾಕಿದಂತಹ ಉಪ್ಪು ಖಾರ ಮಸಾಲೆಗಳೆಲ್ಲ ಏನುಂಟಲ್ಲ ಅದು ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತದೆ. ಸೊ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಬೆರೆತಾದ ನಂತರ ಸೂಪರ್ ಟೇಸ್ಟಿಯಾಗಿ ಈ ಪಲ್ಯ ರೆಡಿ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ನಿಮಗೆ ಇದನ್ನು ನೋಡುವಾಗಲೇ ಗೊತ್ತಾಗ್ತಾ ಉಂಟು ಚಪಾತಿಗಂತೂ ಯಾವ ಥರ ಕಾಣ್ತಾ ಉಂಟು ಅಂತ, ಸೂಪರ್ ಆಗಿರ್ತದೆ ಅಂತ. ಸೊ ಗಂಜಿಗೆ ಕೂಡ ಇದು ಸೂಪರ್ ಆಗಿರ್ತದೆ. ಸೊ ನೋಡಿ, ಇನ್ನು ನಾನು ಮುಚ್ಚಿಬಿಟ್ಟು ಇದನ್ನು ಒಂದು 2 ನಿಮಿಷ ಹಾಗೆಯೇ ಫ್ರೈ ಮಾಡಲಿಕ್ಕೆ ಬಿಡ್ತೇನೆ. ಮತ್ತು ಈ ಪಲ್ಯ ನೋಡಿ, ಬೇರೆ ತರಕಾರಿಗಳೆಲ್ಲ ಬೇಯಲಿಕ್ಕೆ ತುಂಬ ಹೊತ್ತು ತಾಗ್ತದೆ. ಆದರೆ ಈ ಬೆಂಡೆಕಾಯಿ ನೋಡಿ, ಇದಕ್ಕೆ ನೀರು ಹಾಕ್ಕೊಳ್ಬೇಕು, ನೀರು ಹಾಕಿ ಬೇಯಿಸಬೇಕು ಅಂತ ಏನಿಲ್ಲ, ಜಸ್ಟ್ ಎಣ್ಣೆಯಲ್ಲೇ ಫ್ರೈ ಆಗಿ ಬಿಡ್ತದೆ. ಒಂದು 2 ನಿಮಿಷ ಹಾಗೆಯೇ ಮುಚ್ಚಿಬಿಟ್ಟು ಬಿಟ್ಟರೆ ಸೊ ಇದು ಈಸಿಲಿ ಕುಕ್ ಆಗಿ ಬಿಡ್ತದೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ನೀವು ಚಪಾತಿ ಎಲ್ಲ ಮಾಡಿಕೊಳ್ಳುವಾಗ ಇದನ್ನು ಮಾಡಿದರೆ ಇದು ಕ್ವಿಕ್ ಆಗಿ ಆಗ್ತದೆ. ಸೊ ಹಾಗಾಗಿ ಲಂಚ್ ಬಾಕ್ಸಿಗೆಲ್ಲ ಮಾಡಿಕೊಡ್ಬೋದು. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ. ಸೊ ಈ ಟೈಮಲ್ಲಿ ನೀವು ಖಾರ ಉಪ್ಪು ಎಲ್ಲ ನೋಡಿ ಸರಿ ಇದ್ದರೆ ಓಕೆ, ಇಲ್ಲದ್ರೆ ಈ ಟೈಮಲ್ಲೇ ಸೇರಿಸ್ಕೊಳ್ಬಹುದು. ಸೊ ನಾನು ಮುಚ್ಚಿಬಿಟ್ಟು ಇಟ್ಟಿದ್ದೆ. ಸೊ ಈಗ ನೋಡಿ ಒಳ್ಳೆ ಕುಕ್ ಆಗಿದೆ. ಈಗ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರ್ತದೆ. ಸೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಎಷ್ಟು ಈಸಿಲಿ ಒಂದು ಬೆಂಡೆಕಾಯಿ ಪಲ್ಯ ರೆಡಿ ಮಾಡಿದ್ವಿ ಅಂತ. ಸೊ ಒಂದೇ 1 ನಿಮಿಷ ಮಿಕ್ಸ್ ಮಾಡಿದರೆ ಬೆಂಡೆಕಾಯಿ ಪಲ್ಯ ಈಸಿಲಿ ರೆಡಿಯಾಗಿ ಬಿಡ್ತದೆ. ಸೊ ಇನ್ನು ಇದರ ಹೆಲ್ತ್ ಬೆನಿಫಿಟ್ಸ್ ಎಷ್ಟು ಇದೆ ಅಂದರೆ, ಇದು ರಕ್ತದೊತ್ತಡ ಅಂದರೆ BP ಪ್ರಾಬ್ಲಮ್ ಇರ್ತದಲ್ಲ, ಸೊ ಅವರು ಕೂಡ ತಿಂದರೆ ಇದು BP ಪ್ರಾಬ್ಲಮ್ ಕ್ರಮೇಣ ಕಮ್ಮಿ ಆಗ್ತದೆ ಅಂತ ಹೇಳಬಹುದು. ಸೊ ಹಾಗೆಯೇ ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಜೀರ್ಣಶಕ್ತಿಯನ್ನು ಇದು ಹೆಚ್ಚಿಸ್ತದೆ ಮತ್ತು ಮಲಬದ್ಧತೆಯನ್ನು ಕೂಡ ಸರಿ ಮಾಡ್ತದೆ. ಹಾಗೆಯೇ ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತುಂಟು. ಅದಲ್ಲದೆ ಬೆಂಡೆಕಾಯಿ ಕೂಡ ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ತೂಕವನ್ನು ಇಳಿಸಲಿಕ್ಕೆ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಿ ನೋಡಿ, ಅವರು ಈ ಬೆಂಡೆಕಾಯಿಯನ್ನು ತಿಂದು ನೋಡಿ, ಖಂಡಿತ ನಿಮಗೆ ಪ್ರಯೋಜನ ಆಗೇ ಆಗ್ತದೆ. ಸೊ ಹಾಗೆಯೇ ಕ್ಯಾನ್ಸರ್ ರೋಗಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುವ ತರಕಾರಿಯನ್ನು ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ಈ ರೀತಿ ಪಲ್ಯ ಮಾಡಿ ಹೆಚ್ಚು ಬೆಂಡೆಕಾಯಿಯನ್ನು ತಿನ್ನಿ, ನಿಯಮಿತವಾಗಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೆ ಸಹ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ಆಗಲೇ ಇದರ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಅರ್ಥ ಆಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್.